ಸಿದ್ದೇಶ್ವರ ಪಬ್ಲಿಕ್ ಸ್ಕೂಲ್ ನಾಲತ್ವಾಡ್, ಜ್ಞಾನ ಸಮೃದ್ಧಿ ಗುರುಕುಲ ಕಲಿಯುವ ಮನೆ ನಾಲತ್ವಾಡ್. ಇದೀಗ ನಾವು ಕನ್ನಡ ಮೊದಲನೆಯ ಪಾಠ ಪ್ರಶ್ನೋತ್ತರವನ್ನು ಹೇಳುತ್ತಿದ್ದೇವೆ. Shall I ask a questions? ಒಂದು ಊರಿನಲ್ಲಿ ಡ್ಯಾಶ್ ಇದ್ದನು. ಸೆಕೆಂಡ್ ಕ್ವಶನ್, ಒಂದು ಊರಿನಲ್ಲಿ ಡ್ಯಾಶ್ ಮರವಿತ್ತು. ಬೇವಿನ ಮರವನ್ನು ಡ್ಯಾಶ್ ಕರೆಯುತ್ತಿದ್ದರು. ಗುಂಡನ ಕಲ್ಲನ್ನು ಜನರು ಏನೆಂದು ಕರೆಯುತ್ತಿದ್ದರು? ಬೇವಿನ ಮರದ ಪಕ್ಕ ಡ್ಯಾಶ್ ಇತ್ತು. ಒಗ್ಗಟ್ಟಿನಲ್ಲಿ ಹಿಕ್ಕೆ. ಈ ಪದದ ಅರ್ಥ ಒಟ್ಟಿಗೆ ಬಾಳಿದರೆ. ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ವಿಧಗಳು. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಮ್ಮ ನಡುವೆ ಡ್ಯಾಶ್ ಮರೆತು ಬಾಳಬೇಕು. ನಾನಿಲ್ಲದಿದ್ದರೆ ಮರವನ್ನು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ರೈತ ಮಕ್ಕಳಿಗೆ ಡ್ಯಾಶ್ ಹೇಳಿದನು. ಏನ? ಮರವನ್ನು ಕಡಿಯಲು. ಹಾಂ.